ಪ್ರೀತಿಯ ಬಂಧುಗಳೇ, ನೀವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಜೋರ್ ಚಪ್ಪಾಳೆಯೊಂದಿಗೆ, ನಿಮ್ಮ ಶಿಳ್ಳೆ ಅಭಿಮಾನದ ಕೇಕೆಗಳೊಂದಿಗೆ ಸಿದ್ದರಾಮಯ್ಯ ಸಾಹೇಬರನ್ನ ಪ್ರೀತಿಯಿಂದ ಸ್ವಾಗತ. ವೀರೇಶನ ನಾಮಧ್ಯಾನವು ಶಿವನಾಥದಿಂದ ನೆರವೇರಿಸಿದಂತಹ ಉಮೇಶ್ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಬಗ್ಗೆ ಮೆರುಗನ್ನು ತರೋದ್ರ ಮೂಲಕ ಈ ವೇದಿಕೆಯನ್ನ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಾಣುವ ನಾವು ಈ ವೇದಿಕೆಗೆ ಆಹ್ವಾನಿಸೋಣ. ಹಾಗೆ ಬೋವಿ ಗುರುಪೀಠದ ಮಹಾಸ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು, ಪೂಜ್ಯ ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಜ್ಯೋತಿ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಆಧ್ಯಾತ್ಮದ ಕಡೆಗೆ ನಡೆದ ಮಹಾನ್ ಸಂತರು ಇವರು ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ತುಂಬ. ಪೂಜ್ಯ ಸ್ವಾಮೀಜಿಯವರು ಹಾಗೂ ಮಲ್ಲಣ್ಣವರು ಮತ್ತು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕನಕದಾಸ ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಿತ್ರರಾದಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವರೇ, ಸಮಾಜದ ಯುವ ನಾಯಕರು, ಬಡವರ ಬಂಧು ನಿಖೇತ್ ಎಲ್ಲ ಹೇಳಿದ್ದಾರೆ. ಅನ್ನರಾಮಯ್ಯನಿಂದ ಹಿಡಿದು ಮನಕುಲವೆಲ್ಲ ಒಂದೇ ಎಂಬ ಏಕತೆಯ ಮಂತ್ರವನ್ನು ಸಾರಿದ ಸಂತ ಕವಿ ಕನಕದಾಸರು. ಹಾಗೆ ವೇದಿಕೆಯ ಮೇಲೆ ನಮ್ಮ H ಆಂಜನೇಯ ಸಾಹೇಬರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಮಾಜಿ ಗೋವಿ ಸಮಾಜದ ಗುರುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಕ್ಷೇತ್ರತ್ವದಲ್ಲಿ ಹಿಂದಿನ ಚುನಾವಣೆಗೆ ಮೊದಲು ಹತ್ರ ಮಾತಾಡಿ ಅವರ ರಾಜ್ಯದಲ್ಲಿ ಈ ಶಕ್ತಿ ಯೋಜನೆಯನ್ನು ಜಾರಿ ತರಬೇಕು, ಆ ಕಾರ್ಯಕ್ರಮವನ್ನು ಕೂಡ ಜಾರಿ ತಂದಿದ್ದೇವೆ. ಬೆಳಗ್ಗೆ ಯುವಜನೋತ್ಸವದಲ್ಲಿ ಯುವಜನರ ಬಗ್ಗೆ ಕೂಡ ಮಾತನಾಡಿದ್ದೇವೆ. ಯುವಕರಿಗೆ ಯಾರಾದರೂ BSF ಅಕಾಡೆಮಿಯಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂತ ಪಾಸಿಂಗ್ ಔಟ್ ಪರೇಡ್ ಟಾಕೆನ್ಪುರ್ ಮಧ್ಯಪ್ರದೇಶ್ ಇಲ್ಲಿ 31 ಅಕ್ಟೋಬರ್ 2024 ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮ ಜಯಂತಿ ರಾಷ್ಟ್ರೀಯ ಏಕತಾ ದಿವಸ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಏಕತಾ ದಿವಸ್ಗಳ ಧ್ವಜರಕ್ಷಕ ಮಹಿಳಾ ಕಮಾಂಡೆಂಟ್ ಆಗಿ, ಅವರು ಲೇಡಿ ಆಫೀಸರ್ ಆಗಿ, ಮಹಿಳಾ ಕಮಾಂಡೆಂಟ್ ಆಗಿ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಯುವ ನಾಯಕರು ಸ್ತ್ರೀ ಸಬಲೀಕರಣ ಅಂತ ಹೇಳ್ತಾರೆ. ಸ್ತ್ರೀ ಸಬಲೀಕರಣ ಅಂತ ಬಾಯಲ್ಲಿ ಹೇಳೋದಲ್ಲ, ಸ್ತ್ರೀ ಕೊಡ್ತಾ ಇದ್ದೇವೆ. ಸನ್ಮಾನ ಅಲ್ಲ, ಮನವಿ ಪತ್ರ ಕೊಡಿ ಬೇಗ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೆಲಿಕಾಪ್ಟರ್ ಬೇಗ ಟೇಕ್ ಆಫ್ ಆಗಬೇಕಾಗಿದೆ. ನಾವು ಇಲ್ಲಿ ಅವ್ರ ಸಮಯನ ವ್ಯರ್ಥ ಮಾಡಿದ್ರೆ ಅವರು ಮತ್ತೆ ಭಾಷಣ ಕಡಿಮೆ ಮಾಡಿಬಿಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಜಾಸ್ತಿ ಮಾತಾಡಬೇಕು ಅಂದ್ರೆ ನಾವು ಅವ್ರ ಸಮಯವನ್ನು ಜಾಸ್ತಿ ತಿನ್ನಬಾರದು. ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಹಾಲಿಕಲ್ ST ಅರಮಾವ ಅವರು ಹಾಗೂ ಇಟಗುಡಿ ಮಂಜುನಾಥ್ ಅವರು, ಲಿಂಗರಾಜ್, ನಾವು ಈ ರಾಜ್ಯದಲ್ಲಿ ಅವರ ಅಭಿಮಾನಿಗಳ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕನಕದಾಸರ ಬಗ್ಗೆ ನಿಕೇಂದ್ರ ದಾವಣಗೆರೆಗೂ ನಮ್ಮ ಸಮಾಜಕ್ಕೂ ಇರ್ತಕ್ಕಂಥ ನಂಟನ್ನು 2 ಮಾತಿನಲ್ಲಿ ಹೇಳಬೇಕಾಗತ್ತೆ. ಏನು ನಾವು ಕನಕ ಗುರುಪೀಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಸಮಾಜಕ್ಕೆ ಊಟ ಕೊಟ್ಟಂತ ಸಮಾಜ ಮತ್ತು ಜನ ಮತ್ತು